ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಕನ್ನಡ ಚಲನಚಿತ್ರ ಬೀದರ್ನಲ್ಲಿ ಯಶಸ್ವಿಯಾಗಿ 25 ದಿವಸಗಳ ಕಾಲ ಪೂರೈಸಿದ ಹಿನ್ನೆಲೆ ಬೀದರ್ನ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಗಣೇಶ್ ಅವರ ಅಭಿಮಾನಿ ಬಳಗ ವತಿಯಿಂದ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಇದೇ ವೇಳೆ ಸುರೇಶ್ ಪಾಟೀಲ್ ಅವರ ನಿರ್ಮಾಣದಲ್ಲಿ ಮೂಡಿಬಂದ ಉತ್ಸವಂ ತೆಲುಗು ಚಲನಚಿತ್ರದ ಪೋಸ್ಟರ್ ಬಿಡುಗಡೆ ಹಾಗೂ ಟ್ರೇಲರ್ ಕೂಡ ಇದೇ ವೇಳೆ ರಿಲೀಸ್ ಮಾಡಲಾಯಿತು. ಈ ಕುರಿತಾಗಿ ನಿರ್ದೇಶಕರಾದ ಹಾಗೂ ಗಣೇಶ್ ಅವರ ಆಪ್ತರಾದ ಉಮೇಶ್ ಸಲ್ಗರ್ ಅವರು ಮಾತನಾಡಿ, ಬರಗಾಲದಲ್ಲಿ ಮಳೆ ಬಂದ ಹಾಗೆ ಇವತ್ತು ಕೃಷ್ಣಂ ಪ್ರಣಯ ಸಖಿ ಚಲನಚಿತ್ರ ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಕೌಟುಂಬಿಕ ಹಾಗೂ ಕಮರ್ಷಿಯಲ್ ಚಿತ್ರವಾಗಿದ್ದು, ಕೃಷ್ಣಂ ಪ್ರಣಯ ಸಖಿ ಚಲನಚಿತ್ರ ಎಲ್ಲ ಕಡೆಗಳಲ್ಲಿಯೂ 25 ದಿವಸಗಳ ಕಾಲ ಯಶಸ್ವಿಯಾಗಿ ಭರ್ಜರಿಯಾಗಿ ಓಡ್ತಾ ಇದೆ. ಇನ್ನು ಕಲೆಕ್ಷನ್ಸ್ ವೈ ನೋಡಿದ್ರೆ ಭರ್ಜರಿಯಾಗಿ ಕಲೆಕ್ಷನ್ ಕೂಡ ಆಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೊಟ್ಟೆ ಹುಣ್ಣಾಗುವ ಹಾಗೆ ನಕ್ಕು ನಕ್ಕು ಈ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಇನ್ನು ನಮ್ಮ ಬೀದರ್ ಭಾಗದಲ್ಲಿಯೂ ಕೂಡ ಒಳ್ಳೆಯ ರೀತಿಯಿಂದ ಚಿತ್ರ ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬೀದರ್ ಗಡಿ ಭಾಗದಲ್ಲಿಯೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಸಿಕ್ಕಿದ್ದು ಚಿತ್ರಕ್ಕಾಗಿ ಕೆಲಸ ಮಾಡಿದ ನನಗೆ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ ಎಂದು ತಿಳಿಸಿದರು. ಸುಮಾರು ಜನ ಬೀದರ್ನಿಂದ ಕನಸು ಕಟ್ಟಿಕೊಂಡು ಹೋಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುರೇಶ್ ಪಾಟೀಲ್ ಅವರು ಕೂಡ ಒಬ್ಬರಾಗಿದ್ದು, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬೇಕು ಎನ್ನುವ ಕನಸು ಹೊತ್ತಿದ್ದಾರೆ. ಉತ್ಸವಂ ಎಂಬ ತೆಲುಗು ಸಿನಿಮಾ ಪ್ರೊಡ್ಯೂಸ್ ಮಾಡಿದ ಇವರು ಸೆಪ್ಟೆಂಬರ್ 13ರಂದು ರಿಲೀಸ್ ಆಗಲಿದ್ದು, ಅವತ್ತಿನ ದಿವಸ ಹಬ್ಬದ ವಾತಾವರಣ ಜಾತ್ರೆ ತರ ಸಂಭ್ರಮಾಚರಣೆ ಮಾಡಿ ಸಿನಿಮಾ ರಿಲೀಸ್ ಮಾಡ್ತೇವೆ ಎಂದು ಸಿನಿಮಾ ನಿರ್ಮಾಪಕರಾದ ಸುರೇಶ್ ಪಾಟೀಲ್ ಅವರಿಗೆ ಇದೇ ವೇಳೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಉತ್ಸವಂ ತೆಲುಗು ಚಿತ್ರದ ನಿರ್ಮಾಪಕರು ಸುರೇಶ್ ಪಾಟೀಲ್, ಶ್ರೀರಾಮ ಸೇನೆ ಜಿಲ್ಲಾ ಘಟಕ ಬೀದರ್ನ ಅಧ್ಯಕ್ಷರಾದ ವೀರು ಸಿಂಗ್ ಠಾಕೂರ್, ವಿಜಯ್ ಜಾಧವ್, ಜಯಸ್ವಾಮಿ, ಹರೀಶ್ ಅಗ್ರಹಾರ್, ಸ್ಟೈಲ್ ಶಿವು, ಅಕ್ಷಯ್, ನಿಖಿಲ್, ಮಹೇಶ್ ವಿಶ್ವಕರ್ಮ ಸೇರಿದಂತೆ ಇನ್ನಿತರರು ಇದ್ದರು. గౌరవం వస్తుంది చూడు, అలాగే నీ మీద కూడా గౌరవం వచ్చింది. ಬೇರೆ ಏನ್ ಕಲಿಸ್ತೀರಿ? కిరీటం పెట్టుకుంటూ గౌరవం వస్తుంది చూడు, అలాగే నీ మీద కూడా గౌరవం వచ్చింది. HIV ಸೋಂಕು ಕೇವಲ 4 ವಿಧಾನಗಳಲ್ಲಿ ಹರಡುತ್ತೆ. ತಕ್ಷಣ HIV ಪರೀಕ್ಷೆ ಮಾಡಿಸಿಕೊಳ್ಳಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅವಮಾನ ಸಂಕ್ಷಿಪ್ತ ಹೃದಯವು ನೀವೇ ಅಭಾಗ್ಯಡೋ శ్రీధర నీకు మరణమే మేలు శ్రీధర. మన బ్రతుకుల కళలు కావు, కళలను గుర్తించే రోజులు కావా? నాటకాల మీద ఏంటయ్యా నీ నాటకం? మంచి లైఫ్ పార్ట్నర్ని చూపించు, నీలా నాలో సగభాగం ఇచ్చేస్తా. తనలో సగభాగం ఇచ్చేవాడు కావాలి. నేను సర్ప్రైజ్ అయ్యేలా ఇంప్రెస్ చేయి. ఇన్ని రోజులైందిరా ఇలా చెప్పట్లకి నేను మూగపోయి. కళాకారులు కంట తడి పెట్టకూడదు, అయినా కళలను కాసులతో కొలవచ్చా? ఎన్నిసార్లు ఒక ప్రేమికుడిగా ఇంప్రెస్ చేసావు, కానీ ఒక మనిషిగా ఒక్కసారైనా ఇంప్రెస్ చేయడానికి ప్రయత్నించారా? స్టేజ్ మీద విల్లంగా ఎన్నిసార్లు పరుగు పోయినా పర్లేదు, కానీ ఆడపిల్ల తండ్రిగా మాత్రం ఆ ఇష్టాన్ని మనసులో ఉంచుకుని బయటకి ఇష్టం చెప్పాడు అనుకోలేదు. నీ జీవితం అనే ఈ నాటకంలో ఆ బ్రహ్మదేవ తప్పు. స్టేజ్ మీద నాకు ఎదురుగా లేకపోతే నాకెవరు రాతో నాటకం చేసేటప్పుడు తల మీద కిరీటం పెట్టుకుంటూ గౌరవం వస్తుంది చూడు, అలాగే నీ మీద కూడా గౌరవం వచ్చింది. మిమ్మల్ని అందరినీ ఇలా కలవడం ఒక ఉత్సవంలా ఉంది. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ತುಂಬ ಖುಷಿ ಆಗ್ತಿದೆ ಇವತ್ತು, ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಣ್ಣದಾಗಿ ಬರಗಾಲ ಬಂದಾಗ ಮಳೆ ತೊಗೊಂಡು ಬಂದಿರತಕ್ಕಂಥ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರು. ಸೊ ಅವರು ನೋಡೋರಿಗೆ ಅಭಿಮಾನಿಗಳಿಗೆಲ್ಲ ಗೋಲ್ಡನ್ ಸ್ಟಾರ್ ಆದರೆ ಯಾರಿಗೆ ಮನಸ್ಸಿಂದ ಹಚ್ಕೋತಾರೆ ಅವ್ರಿಗೆ ಆ್ಯಸ್ ಎ ಬ್ರದರ್ ಇದ್ದಂಗೆ. ಸೊ ಆ ಹಂತದಲ್ಲಿ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಅವ್ರ ಮನಸ್ಸಲ್ಲಿ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ.
ಅದೆಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಡಬಲ್ ಖುಷಿ ಏನು ಅಂದರೆ ಇವತ್ತು ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಆಲ್ಮೋಸ್ಟ್ ಎಲ್ಲ ರಿಲೀಸ್ ಆಗಿರೋ ಎಲ್ಲ ಸೆಂಟರ್ಗಳಲ್ಲಿ 25 ದಿನ ತುಂಬ ಭರ್ಜರಿಯಾಗಿ ಹೋಗಿದೆ. ಆಮೇಲೆ ಎಲ್ಲ ಕಡೆನೂ ಕಲೆಕ್ಷನ್ಸ್ ವೈಸ್ ಮಾತಾಡೋಂಗೆ ಇಲ್ಲ, ಆ ರೇಂಜ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಕಮರ್ಷಿಯಲಿ ಆಯಿತು, ಆಮೇಲೆ ಫ್ಯಾಮಿಲಿ ಓರಿಯೆಂಟೆಡ್. ಸುಮಾರು ದಿನ ಆಯಿತು ಥಿಯೇಟ್ರ್ಗಳು ಬಂದಾಗೋದ್ವ ಅನ್ನಂಗಿತ್ತು ಫ್ಯಾಮಿಲಿ ಅವ್ರಿಗೆ. ಬಟ್ ಆದರೆ ಈ ಪಿಕ್ಚರಿಂದ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಏಜ್ ಆದವ್ರ ತನಕ ಎಲ್ಲರೂ ಖುಷಿಯಾಗಿ ಬರ್ತಾರೆ. ಸೆಕೆಂಡ್ ಹಾಫಲ್ಲಂತೂ ನಕ್ಕು ಹೊಟ್ಟೆ ಹುಣ್ಣಾಗೋ ರೇಂಜ್ಗಿದೆ. ಗಣೇಶ್ ಸರ್ದು ಒಂದೊಂದು ಕ್ಯೂಟ್ ಆಗಿರೋ ಒಂದೊಂದು ಎಕ್ಸ್ಪ್ರೆಷನ್ ನೋಡಿದ್ರೇನೆ ಒಂಥರ ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಸೊ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಈ ಪಿಕ್ಚರ್ಗೆ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಊರು ಬೀದರಲ್ಲೂ ಗಡಿನಾಡು ಕನ್ನಡ ಜಾಸ್ತಿ ನೋಡಲ್ಲ ಅನ್ನೋದೊಂದು ಏನಿದಿತ್ತು, ಅದಕ್ಕೆಲ್ಲ ಮೀರಿ 25 ದಿನ ತುಂಬ ಅದ್ಭುತವಾಗಿ ಹೋಗಿದೆ. ಸೊ ಪ್ರೀವಿಯಸ್ ಫಸ್ಟ್ 75 ದಿನ ಕನ್ನಡ ಸಿನಿಮಾ ಓಡಿದ್ದು ಗಣೇಶ್ ಸರ್ದೇನೆ ಚೆಲುವಿನ ಚಿತ್ತಾರ ಇಲ್ಲಿ ಬೀದರಲ್ಲಿ. ಅದಾದ್ಮೇಲೆ ಸುಮಾರು ಬಂದು ಯಶ್ ಸರ್ದು KGF ಆಗಿರ್ಬೋದು, ರಾಮಾಚಾರ್ಯ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಹೋದ್ವು. ಅದಾದ್ಮೇಲೆ ಸುಮಾರು ದಿನ ಆದಮೇಲೆ ಈಗ ಈ ಸಿನಿಮಾ ಓಡಿದ್ದು ತುಂಬ ಖುಷಿ ಆಗುತ್ತೆ. ಇಲ್ಲಿ ಗಡಿನಾಡು ಕನ್ನಡ ಇಷ್ಟೊಂದು ಸಮೃದ್ಧವಾಗಿದೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ. ಸೊ ಇದೇ ರೀತಿಯಲ್ಲಿ ನಮ್ಮ ಬೀದರ್ ಭಾಗದಿಂದನೇ ಸುಮಾರು ಜನ ಸಿನಿಮಾಗಳು ಮಾಡ್ತಿದ್ದಾರೆ, ದೊಡ್ಡ ಆರ್ಟಿಸ್ಟ್ಗಳು ಆಗಬೇಕು ಅಂತ ಕನಸು ಕಟ್ಕೊಂಡು ಹೋಗಿದ್ದಾರೆ. ಸುಮಾರು ಸಿನಿಮಾಗಳು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಆ ಸಿನಿಮಾ ಟ್ರ್ಯಾಕಲ್ಲಿ ಇದ್ದೀವಿ, ಒಂದಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ. ಬಟ್ ಇದಕ್ಕೆಲ್ಲದಕ್ಕೆ ನಾವು ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ದೀವಿ, ನಾವು ಬೂಗಿಗಳಷ್ಟೇ. ಒಂದು ಇಂಜನ್ ಆಗಿ ಒಂದು ದೊಡ್ಡ ಫೋರ್ಸ್ ಬೇಕಿತ್ತು. ಆ ಫೋರ್ಸು ಸದ್ಯದಲ್ಲೇ ನಿಮ್ಗೆ ಎಲ್ಲರಿಗೂ ಬರುತ್ತೆ. ಬಟ್ ಅದಕ್ಕಿಂತ ಬಿಫೋರ್ ಒಂದು ತೆಲುಗುದಲ್ಲಿ ಸಿನಿಮಾ ಮಾಡಿ ನಾನು ಗೆದ್ದು ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಆಗಬೇಕು ಅಂತ ಒಂದು ಕನಸು ಇಟ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಸುರೇಶ್ ಪಾಟೀಲ್ ಸರು. ಸೊ ಅವ್ರಿಗೆ ತೆಲುಗುದಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ, ಉತ್ಸವಮ್ಮ ಅಂತ. ಸೊ ಅದ್ರದ್ದು ನಿಯರ್ ಅಬೌಟ್ ಬಜೆಟ್ ತುಂಬ ದೊಡ್ಡದಿದೆ, ಅದು ಹೇಳ್ಬಾರ್ದಲ್ಲ ಸರ್ ಬಜೆಟ್. ಸೊ ಹಂಗಾಗಿ ತುಂಬ ದೊಡ್ಡ ಬಜೆಟ್ ಸಿನಿಮಾ ಮಾಡಿದ್ದಾರೆ. ಅವತ್ತು ಈಗ 13ನೇ ತಾರೀಕು ರಿಲೀಸ್ ಇದೆ. ಆ ರಿಲೀಸ್ ಸಿನಿಮಾ ಹೆಸರು ಬಂದು ಉತ್ಸವಮ್ ಅಂತ. ಸೊ ಆ ಸಿನಿಮಾಗೂ ತುಂಬ ಒಳ್ಳೇದಾಗಲಿ. ಈಗ ನಮ್ಮ ಕೃಷ್ಣಂ ಪ್ರಣಯ ಸಖಿಗೆ ಆದಂಗೆ ಅದನ್ನು ತುಂಬ ದೊಡ್ಡ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಅದರೊಟ್ಟಿಗೆ ಆ ಸಿನಿಮಾನು ಎಲ್ಲರೂ ನಾವು ಹಿಂಗೆ ಇದೇ ರೀತಿ ಸೆಲೆಬ್ರೇಷನ್ ಮಾಡೋಣ. 25 ಡೇಸ್ 50 ಡೇಸ್ ಆ ಥರ. ರಿಲೀಸ್ ದಿನ ಅಂತೂ ಇಲ್ಲಿ ಸಪ್ನ ಮಲ್ಟಿಪ್ಲೆಕ್ಸ್ ಹತ್ರ ಒಂಥರ ಜಾತ್ರೆ ಇದೆ ಅನ್ನೋ ಥರದಲ್ಲಿ ಜಾತ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇ ಥರ ಆಗುತ್ತೆ. ಸೊ ಅದ್ರ ನಿರ್ಮಾಪಕರು ಪ್ಲಸ್ ಅದ್ರ ಟೋಟಲ್ ಇನ್ಚಾರ್ಜ್ ಆ ಸಿನಿಮಾ ಆಗಬೇಕು ಅನ್ನೋದಕ್ಕೆ ಮೇನ್ ಪಿಲ್ಲರ್ ಆಗಿರ್ತಕ್ಕಂಥ ಸುರೇಶ್ ಪಾಟೀಲ್ ಸರ್ ಮಾತಾಡ್ತಾರೆ. ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ನಾನು ಗಣೇಶ್ ಸರ್ ಜೊತೆ ಒಡನಾಟ ಇರೋದ್ರಿಂದ ಅವ್ರಿಗೆ ಯಾವುದೇ ಒಂದು ಕತೆ ಬಂದಿರುತ್ತೆ, ಅದನ್ನ ಫಸ್ಟ್ ಒಂದ್ಸತಿ ಏನು ಮಾಡ್ತಾರೆ ಅವರು, ನೀವು ನಮ್ಮ ಜಾನರ್ಗೆ ಹೆಂಗಿದೆ ಕೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ಕೇಳಿದಾಗ ಸರ್ ಇದು ಏನೋ ಮಾಡ್ಬೋದು ಅಂದಾಗ ನಂದು ಚೆನ್ನಾಗಿತ್ತು ಆ ಇನ್ಪುಟ್ಸ್ ಅಂದರೆ 100% ಅವ್ರು ಅಡಾಪ್ಟ್ ಮಾಡಿರ್ತಾರೆ. ಸೊ ಆ ಥರದಲ್ಲಿ ಈ ಕೃಷ್ಣಂ ಪ್ರಣಯ ಸಖಿ ಬಂದು ಫಸ್ಟ್ ಡಿಸ್ಕಷನಿಂದ ಹಿಡ್ಕೊಂಡು ಒಂದಷ್ಟು ಸ್ಟೆಪ್ ಹಂತದವರೆಗೂ ಜೊತೆಲೇ ಇದು ಮಾಡ್ಕೊಂಡ್ರು. ಆಮೇಲೆ ಆನ್ಲೈನ್ ಪ್ರಮೋಷನ್ಸ್ ಇದು ಏನಿದೆ ನಮ್ದು ಎಂಟೈರ್ ಕರ್ನಾಟಕದ್ದು ಒಂದಷ್ಟು ಇನ್ಚಾರ್ಜ್ನ ಅವ್ರು ವಹಿಸ್ಕೊಟ್ಟಿದ್ರು. ಸೊ ಅದರಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಅದೇ ಖುಷಿ ಇದೆ. ಆಮೇಲೆ ಎಲ್ಲಕ್ಕಿಂತ ದೊಡ್ಡದಾಗಿ ಅವ್ರು ಗೋಲ್ಡನ್ ಸ್ಟಾರ್ ಅಂತ ಹೇಳೋದಕ್ಕಿಂತ ನಮ್ಮ ದೊಡ್ಡಣ್ಣ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಯಾಕಂದರೆ ನನ್ನ ಟಫ್ ಟೈಮ್ ಆಗಿರ್ಬೋದು, ಖುಷಿ ಟೈಮ್ ಆಗಿರ್ಬೋದು, ಒಂದು ಕಾಲ್ ಅವೇ ಇದ್ದಂಗೆ ಇರ್ತಾರೆ ಅವರು. ಸೊ ಅಷ್ಟು ಖುಷಿಯಾಗಿ ಇವತ್ತು ಆ್ಯಕ್ಚುಲಿ ಒಂದು ಯಾವುದೋ ಇದರಲ್ಲಿ ಪ್ರೆಸ್ ಮೀಟಲ್ಲಿ ಇದ್ದಾರೆ ಅಂತ. ಇಲ್ಲಾಂದರೆ ಎಲ್ಲರೂ ಬಂದಾಗ ನಾನು ಮಾತಾಡಿಸ್ತೀನಿ ನಿಮ್ಮ ಬೀದರ್ ಅವ್ರಿಗೆಲ್ಲ. ಅಂದರೆ ಬೀದರ್ ಅಂದರೆ ತುಂಬ ಖುಷಿ ಅವ್ರಿಗೂ. ಒಂದು 5-6 ಸತಿ ಬಂದು ಹೋಗಿದ್ದಾರೆ. ಆಮೇಲೆ ಇದು ಎಲ್ಲದಕ್ಕಿಂತ ಜೊತೆಗೆ ನಮ್ಮ ಸುರೇಶ್ ಪಾಟೀಲ್ ಸರ್ ಜೊತೆನೂ ಒಳ್ಳೆ ಒಡನಾಟದಲ್ಲಿದ್ದಾರೆ ಅವರು. ಸೊ ಈಗ ಅವ್ರ ಸಿನಿಮಾನು ಇದೆ ಅಂತಂದಾಗ ಯಾರೇ ಒಬ್ಬ ದೊಡ್ಡ ಹೀರೋ ತನ್ನ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಕ್ಲಬ್ ಮಾಡಿ ಅಂತ ಹೇಳಲ್ಲ. ಬಟ್ ಅವರು ಸರ್ದಿದೆ ಅಂದ ತಕ್ಷಣ ಎರಡೂ ಸೇರಿಸ್ಬಿಟ್ಟು ಏನೋ ಮಾಡಿ ತೊಂದರೆ ಇಲ್ಲ, ಪರವಾಗಿಲ್ಲ, ಖುಷಿಯಾಗಿರಲಿ ಅನ್ನೋ ಥರದಲ್ಲಿ ಹೇಳಿದ್ರು. ಸೊ ಈಗ ಆ ಸಿನಿಮಾಗೆ ಬರಬೇಕಾದ್ರೆ ಅದು ಮೂಲ ಲ್ಯಾಂಗ್ವೇಜ್ ಬಂದು ತೆಲುಗು, ಉತ್ಸವಮ್ ಅಂತ ಟೈಟ್ಲು. ಆಮೇಲೆ ಎಲ್ಲರೂ ಇಲ್ಲಿ ತನಕ ಸಿನಿಮಾ ಮಾಡಿರೋದು ಒಂದು ಲವ್ ಸ್ಟೋರಿ, ಒಂದು ಹಾರರ್ ಸ್ಟೋರಿ, ಈ ಥರದ್ದೆಲ್ಲ ಇರುತ್ತೆ ಪಿಕ್ಚರು. ಬಟ್ ಸಿನಿಮಾ ಕಲಾವಿದರ ಬವಣೆ ಅಂದರೆ ಕಷ್ಟಗಳು ಏನಿದೆ. ಈಗ ನಾನು ಒಬ್ಬ ಸಿನಿಮಾ ಮಾಡಬೇಕು ಅಂತ ನಂದು ಆ್ಯಕ್ಚುಲಿ BMS ಆಯುರ್ವೇದಿಕ್ ಮುಗಿಸ್ಬಿಟ್ಟಿಲ್ಲಿ ಬೆಂಗಳೂರು ಹೋದಾಗ ನಾನು ಏನು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಹಂಗೆ ನಾನು ಒಬ್ಬನೇ ಅಂತಲ್ಲ, ಎಷ್ಟೋ ಜನ ಕಷ್ಟಪಟ್ಟಿರ್ತಾರೆ. ಆ ಥರ ಒಬ್ಬ ನಾಟಕ ಕಲಾವಿದ್ರದ ಬವಣೆ, ಕಷ್ಟ ಸುಖ ಏನಿದೆ ಅನ್ನೋದು ಆ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಆ ಸಿನಿಮಾ ಬೇರೆ ಲೆವೆಲ್ ಹಿಟ್ ಆಗಬೇಕು ಅಂತ ನಾನು ಮನಸಪೂರ್ವಕ ಆಶಿಸ್ತೀನಿ. ಯಾಕಂದರೆ ಆ ಥರ ಒಬ್ಬ ಅನ್ನದಾತ ಪ್ರೊಡ್ಯೂಸರು ಆ ಥರ ಯಥೇಚ್ಛವಾಗಿ ಬೆಳೆದ್ರು ಅಂದರೆ ನಮ್ಮಂಥ ಕಲಾವಿದರು ತುಂಬ ಚೆನ್ನಾಗಿ ಬೆಳಿಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಬೀದರ್ ಅವರು ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ. ಆಮೇಲೆ ಎಲ್ಲಕ್ಕಿಂತ ದೊಡ್ಡದು ಅವ್ರು ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ, ಎಲ್ಲೇ ಹೋದ್ರು ಒಬ್ಬ ದೊಡ್ಡ ಡೈರೆಕ್ಟರ್ ಕೊಟ್ಟಂಗೆ ರೆಸ್ಪೆಕ್ಟ್ ಕೊಡ್ತಾರೆ. ಹೈದರಾಬಾದ್ ಹೋದ್ರೂ ಸುಮಾರು ಒಂದು 4-5 ಜನ ದೊಡ್ಡ ಡೈರೆಕ್ಟರ್ಗಳ ಜೊತೆ ಮೀಟಿಂಗ್ ಎಲ್ಲ ಮಾಡಿಸಿದ್ರು, ಖುಷಿಯಾಗೋಯ್ತು ಅವಾಗ. ಸೊ ಆ ಥರದ್ದೊಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ನಮ್ಮ ಬೀದರ್ ಅವರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಅವ್ರದ್ದೇ ಸಿನಿಮಾ ಈಗ 13ನೇ ತಾರೀಕು ರಿಲೀಸ್ ಇದೆ. ಆ ರಿಲೀಸ್ ದಿನ ಹಬ್ಬ ಮಾಡೋಣ ಅಂತ ಖುಷಿಯಾಗಿದ್ದೀವಿ. ಡೆಫಿನೆಟ್ಲಿ ಆಗುತ್ತೆ, ನಿಮ್ಗಳೆಲ್ಲ ಸಹಕಾರ ಇರಲಿ. ಇನ್ನು ಮುಂದೆ ಸಿನಿಮಾದ ಡೀಟೇಲ್ ಬಗ್ಗೆ ಅಂದರೆ ಆ ಸಿನಿಮಾಗೆ ನಾನು ಬಿಹೈಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. 13 ನಂತರ ಮಾತಾಡ್ತಾರಂತವ್ರು. ಸೊ ಅಲ್ಲಿವರೆಗೂ ನಾವು ಮಾತಾಡೋಣ, ಸಿನಿಮಾ ಆಮೇಲೆ ಮಾತಾಡುತ್ತೆ, ಆಮೇಲೆ ಅವರು ನಿರ್ಮಾಪಕರು ಮಾತಾಡಿ.